ಬ್ರೇಕಿಂಗ್ ಬರ್ತಾ ಇದೆ. ಬೆಂಗಳೂರಿಗೆ ಅಹಮದ್ ಪಟೇಲ್ ಆಗಮಿಸುತ್ತಾರೆ ಅನ್ನುವಂತಹ ಬ್ರೇಕಿಂಗ್ ಬರ್ತಾ ಇದೆ. ಇವತ್ತು ಬೆಂಗಳೂರಿಗೆ ಅಹಮದ್ ಪಟೇಲ್ ಆಗಮಿಸುವಂತಹ ಸಾಧ್ಯತೆ ಇದೆ. ಅಹಮದ್ ಪಟೇಲ್ ಕಾಂಗ್ರೆಸ್ನ ಹಿರಿಯ ನಾಯಕ, ಹಾಗೆ ಗುಜರಾತ್ನಲ್ಲಿ ಈಗ ಏನು ರಾಜ್ಯಸಭೆ ಚುನಾವಣೆ ಇದೆ ಅದರ ಅಭ್ಯರ್ಥಿ ಕೂಡ ಹೌದು. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ಈಗಾಗಲೇ ಕಾಂಗ್ರೆಸ್ನ ಗುಜರಾತ್ ಶಾಸಕರು ರೆಸಾರ್ಟ್ನಲ್ಲಿ ತಂಗಿದ್ದಾರೆ. ಈಗ ಅಹಮದ್ ಪಟೇಲ್ ಕೂಡ ಬರ್ತಿದ್ದಾರೆ. ಏನಿರಬಹುದು ಇದರ ರಾಜಕೀಯ ಬೆಳವಣಿಗೆ ಅಂತ? ಪ್ರಭು, ಬೆಂಗಳೂರಿನ ಬಿಡದಿ ಸಮೀಪ ಈಗಾಗಲೇ ರೆಸಾರ್ಟ್ನಲ್ಲಿ ಸುಮಾರು 44 ಗುಜರಾತ್ ಶಾಸಕರು ಅಲ್ಲಿ ವಾಸ್ತವ್ಯ ಹೂಡಿದ್ದಾರೆ ಕಳೆದ 3-4 ದಿನಗಳಿಂದ. ಸಚಿವ ಡಿ.ಕೆ. ಶಿವಕುಮಾರ್ ಮತ್ತೆ ಸಂಸದ ಡಿ.ಕೆ. ಸುರೇಶ್ ಅವರು ಅವರ ಹೊಣೆಗಾರಿಕೆ ಹೊತ್ತಿರುವಂತದ್ದು. ನಿನ್ನೆ ಕೂಡ ಒಂದಷ್ಟು ಜನ ಎಐಸಿಸಿ ಮುಖಂಡರು ನಿನ್ನೆ ಬಂದಲ್ಲಿ ಓರಿಯಂಟೇಷನ್ ಕ್ಲಾಸ್ ತಗೊಂಡಿದ್ರು. ಎಲ್ಲಾ 44 ಶಾಸಕರು ಕೂಡ ಒಟ್ಟಿಗೆ ಇದ್ದಾರೆ. ಇನ್ನೂ 3 ಶಾಸಕರು ನಗರಕ್ಕೆ ಬರುವ ಸಾಧ್ಯತೆ ಇದೆ. ಈ ಮಧ್ಯೆ ಇವತ್ತು ಅಲ್ಲಿ ಗುಜರಾತ್ ವಿಧಾನಸಭೆಯಿಂದ ರಾಜ್ಯಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಿರುವಂತಹ ಕಾಂಗ್ರೆಸ್ನ ಹಿರಿಯ ನಾಯಕ ಅಹಮದ್ ಪಟೇಲ್ ಅವರು ಕೂಡ ಬೆಂಗಳೂರಿಗೆ ಬರೋ ಸಾಧ್ಯತೆ ಇದೆ. ಇಲ್ಲಿ ಈಗಲ್ಟನ್ ರೆಸಾರ್ಟ್ಗೆ ಅವರು ಬಂದು ಈ 44 ಗುಜರಾತ್ ಶಾಸಕರ ಜೊತೆ ಒಂದು ಸಮಾಲೋಚನೆ ಮಾಡಿ ಮಾತುಕತೆ ನಡೆಸುವ ಸಾಧ್ಯತೆ ಇದೆ. ಒಟ್ಟು ಈಗ 44 ಜನ ಇದ್ದಾರೆ, ಇನ್ನು 3 ಬರೋ ಸಾಧ್ಯತೆ ಇದೆ. ನಿನ್ನೆ ಗುಜರಾತ್ನ ಹಿರಿಯ ಶಾಸಕ ಶಕ್ತಿ ಸಿನ್ಹಾ ಗೋಯಲ್ ಕೂಡ ಗುಜರಾತ್ಗೆ ಹೋಗಿ ಯಾರೆಲ್ಲ ಉಳಿದ ಕಾಂಗ್ರೆಸ್ ಶಾಸಕರಿದ್ದಾರೆ ಅವ್ರನ್ನು ಕೂಡ ಮನವೊಲಿಸಿ ಕರ್ಕೊಂಡು ಬರೋ ಸಾಧ್ಯತೆ ಇದೆ. ಹಾಗಾಗಿ ಇವತ್ತಿನ ಅಹಮದ್ ಪಟೇಲ್ ಬರೋದಾದ್ರೆ ಅದು ಭೇಟಿ ಬಹಳ ಮಹತ್ವ ಪಡ್ಕೊಂಡಿದೆ. ಇವತ್ತು ಅಹಮದ್ ಪಟೇಲ್ ಅವರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೂಲಕ ಅಲ್ಲಿಂದ ನೇರವಾಗಿ ಬೆಡಗಿಗೆ ಹೋಗೋ ಸಾಧ್ಯತೆ ಇದೆ. ಅಲ್ಲಿ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಅವರ ಜೊತೆ 44 ಜನ ಶಾಸಕರ ಒಳಗೂಡಿ ಒಂದು ಸಮಾಲೋಚನೆ ಮಾಡ್ತಾರೆ. ಆಗಸ್ಟ್ 8ಕ್ಕೆ ಏನ್ ರಾಜ್ಯಸಭೆ ಚುನಾವಣೆ ಇದೆ, ಆ ರಾಜ್ಯಸಭೆ ಚುನಾವಣೆಗೆ ಮುನ್ನ ನೀವೆಲ್ಲ ನನಗೆ ಮತ ಹಾಕಿ ಮತ್ತೆ ಮತ್ತಷ್ಟು ಜನ ಶಾಸಕರು ಕೂಡ ನಮಗೆ ಬೆಂಬಲ ಕೊಡೋ ಸಾಧ್ಯತೆ ಇದೆ, ಅವ್ರನ್ನು ಕೂಡ ಕರ್ಕೊಂಡು ಬರ್ತೀವಿ ಅನ್ನುವಂತಹ ಮನವೊಲಿಕೆ ಮಾತುಗಳನ್ನು ಕೂಡ ಆಡೋ ಸಾಧ್ಯತೆ ಇದೆ. ಸುಮಾರು ಮಧ್ಯಾಹ್ನದ ವೇಳೆಗೆ ಅವರು ನಗರಕ್ಕೆ ಆಗಮನ ಮಾಡುವ ಸಾಧ್ಯತೆ ಇದೆ. ಪ್ರಭು, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗೆ.